ಹಲೋ, ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ. ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ, ಇವತ್ತು ನಾನು ಯಾಕಪ್ಪ ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ಶಾಕ್ ಅಲ್ಲಿದ್ದೀರಾ? ಶಾಕ್ ಆಗ್ಲೇಬೇಡಿ. ಯಾಕೆ ಅಂದ್ರೆ ನಮಗೂ ನಿಮಗೂ ಗೊತ್ತಿರೋ ತರ ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ. ಆ ಟಾಕ್ಸಿಕ್ ಮೂವಿ ಬಗ್ಗೆ ನನಗೆ ಗೊತ್ತಿರೋ ರೀತಿಲಿ ಮಾಹಿತಿ ಹಾಗೆ ರಿವ್ಯೂ ಕೊಡೋಣ ಅಂತ ಇದ್ದೀನಿ. ಅದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಕಾಮೆಂಟ್ ಮಾಡಿ ಏನಾರ ಇದ್ರೆ ಅಂತ ಹೇಳ್ತಾ ಧನ್ಯವಾದಗಳು. ಬನ್ನಿ ಶುರು ಮಾಡೋಣ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಮೊದಲನೇದಾಗಿ 5 ಜನ ನಟಿಯರಿದ್ದಾರೆ ಈ ಮೂವಿಲಿ ಅಂತ ಹೇಳಿದ್ರು. ನೀವು ಕೇಳ್ಪಟ್ಟಿರ್ತೀರಾ. ಅದರಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ನೆಚ್ಚಿನ ಹಾಗೂ ನಿಮ್ಮ ನೆಚ್ಚಿನ ನಯನತಾರ ಅವರು ಗಂಗಾ ಅನ್ನೋ ಪಾತ್ರದಲ್ಲಿ ಬರ್ತಿದ್ದಾರೆ. ಅದಾಗೆ ಕಿಯಾರಾ ಅದ್ವಾನಿ ಅವರು ನದಿಯಾ ಅನ್ನೋ ಪಾತ್ರದಲ್ಲಿ ಬರ್ತಿದ್ದಾರೆ. ಹಾಗೆ ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ ಅವರು ಮಲ್ಲಿಕಾ ಅನ್ನೋ ಪಾತ್ರದಲ್ಲಿ ಬರ್ತಿದ್ದಾರೆ. ಹುಮಾ ಕ್ವಾರಿಸ್ ಅನ್ನೋರು ಎಲಿಜಾಬೆತ್ ಅನ್ನೋ ಪಾತ್ರದಲ್ಲಿ ಬರ್ತಿದ್ದಾರೆ. ಹಾಗೆ ಕೊನೆಯದಾಗಿ ತಾರಾ ಸುತಾರಿಯಾ ರೆಬಿಕಾ ಅನ್ನೋ ಪಾತ್ರದಲ್ಲಿ ಬರ್ತಿದ್ದಾರೆ. ಇದರಲ್ಲಿ ನಾನು ಕೆಲವು 3 ಜನರ ಬಗ್ಗೆ ತಗೊಳ್ಬೇಕು ಅಂತ ಇದ್ದೀನಿ. ಮೊದಲನೇದಾಗಿ ಆ ನದಿಯಾ ನದಿಯಾ ಅನ್ನೋ ಪಾತ್ರ ಈ ಮೂವಿಲಿ ಒಂದೊಳ್ಳೆ ಫಾರ್ಮ್ ತಗೊಂಬಂದು ಕೊಟ್ಟಿದೆ. ಅದಾದ್ಮೇಲೆ ನೆಕ್ಸ್ಟ್ ಗಂಗಾ ಅನ್ನೋ ಪಾತ್ರ ಮಾತ್ರ ಕೈ ಮುಗಿಬೇಕು ಅಂತ ಹೇಳ್ಬೇಕು. ಅಕ್ಕನ ಪಾತ್ರ ಯಶ್ ಅವರ ಅಕ್ಕನಾಗಿ ಬರ್ತಿದ್ದಾರೆ. ಅಲ್ಟಿಮೇಟ್ ಗುರು, ಸೈಕ್ ಅಂತಾನೆ ಹೇಳ್ಬೋದು. ಮೂರನೇದಾಗಿ ಮಲ್ಲಿಕಾ ಅಂದ್ರೆ ನಮ್ಮ ರುಕ್ಮಿಣಿ ವಸಂತ್ ಅವರು. ಯಾರ್ಯಾರು ರುಕ್ಮಿಣಿ ವಸಂತ್ ಅವ್ರ ಫ್ಯಾನ್ ನನ್ನ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಕ್ಷಮಿಸಿ. ಯಾಕೆ ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್, ನಮ್ಮ ಊಹೆ ಪ್ರಕಾರ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಅವ್ರನ್ನ ತಗೊಂಡೋಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಎಸ್ಪೆಷಲಿ ನಾನು ಅನ್ಕೊಂಡಿದ್ದೆ. ಬಟ್ ನನಗನ್ಸಿರೋ ಪ್ರಕಾರ ಅವ್ರ ಅಷ್ಟು ರೀಚ್ ಮಾಡೋಕ್ಕಾಗಲಿಲ್ಲ ಅಂತ ಅನ್ಸುತ್ತೆ. ಬಟ್ ಅವ್ರ ಲೆವೆಲ್ ಇವಾಗ ತುಂಬಾ ಹೈಪಲ್ಲಿದೆ. ಬಟ್ ಆ ಮಟ್ಟಿಗೇನು ಅವ್ರದ್ದು ಪಾತ್ರ ಇದರಲ್ಲಿ ತೊಡಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ನಮ್ಮ ಯಶ್ ಅವ್ರ ಆಕ್ಟಿಂಗ್ ಮಾತ್ರ ಗುರು ಸಖತ್ ಗುರು. ಏನ್ರಿ ಆ ಅಪ್ಪನ್ ಡೈಲಾಗ್ಸ್ ಆಗಲಿ, ಬಾಡಿ ಲ್ಯಾಂಗ್ವೇಜಸ್ ಆಗಲಿ, ಒಂದೊಂದು ಡೈಲಾಗು ಕೂಡ ಎಲ್ಲಿ ಅಂದ್ರೆ ಒಂದೊಂದು ಡೈಲಾಗು ಕೂಡ ಇಲ್ಲಿಗೆ ಟಚ್ ಆಗ್ತಾ ಇರಲಿಲ್ಲ ಕಣ್ರಿ. ಯಶ್ ಅವರ ಫ್ಯಾನ್ಸ್ಗೆ ಇದೊಂದು ಹಬ್ಬದ ರೀತಿಲಿ ಅವರು ವಿಜೃಂಭಿಸ್ಬೋದು ಯಶ್ ಅವ್ರನ್ನ ನೋಡಿ. ಸ್ಕ್ರಿಪ್ಟ್ ಗುರು, ಈ ಮೂವಿಲಿ ಸ್ಕ್ರಿಪ್ಟು ಏನೇ ಆಗಿರಲಿ ಯಶ್ ಅವ್ರ ಆ್ಯಕ್ಟಿಂಗು ನಮ್ಮ ಮನಸ್ಸಲ್ಲಿರಲಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲನೇದಾಗಿ ಎಂಟ್ರಿ ಸೀನ್ಸು ನೀವೇ ನೋಡಿದ್ದೀರಾ ಯಾವ ಥರ ಇದೆ ಅಂದರೆ ಲೈಕ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬಾಂಬ್ ಬ್ಲಾಸ್ಟ್ ಆದಾಗ ಕಾರಲ್ಲಿ ಒಂದು ಸೀನ್ ನಡೀತಾ ಇರುತ್ತೆ. ಅಂದರೆ ಅಶ್ಲೀಲವಾಗಿ ತೋರಿಸಿರ್ತಾರೆ. ಬಟ್ ಗುರು, ನಾನು ಹೇಳ್ತೀನಿ, ಅಶ್ಲೀಲವಾಗಿ ತೋರಿಸಿದಾರಷ್ಟೇ. ಈಗ ಟ್ರೀಸರಲ್ಲಿ ನಿಮಗೆ ಏನು ಅಶ್ಲೀಲವಾಗಿ ತೋರಿಸಿದಾರೋ ಅಷ್ಟೇ ಗುರು ಮೂವಿಲಿ ಇರೋದು. ನೀವು ಯಾರ್ಯಾರು ಭಯ ಪಡ್ತಿದ್ದೀರೋ ಪೇರೆಂಟ್ಸು ಅಥವಾ ಫ್ಯಾಮಿಲಿ ಜೊತೆ ಬರೋಕ್ಕೆ, ಇದೇನೋ ತುಂಬ ವಲ್ಗರ್ ಆಗಿರುತ್ತೆ ಮೂವಿ, ಯಾಕೆ ಬೇಡ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ನೋಡ್ರಿ ಗುರು. ಅವ್ರು ಅವರೇ ಹೇಳಿದ್ದಾರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನ ಏನು ಮಾಡ್ತಾ ಇರೋದು, ಯಾರು ಭಯ ಬೀಳ್ಬೇಡಿ ಅಂತ. ನಿಜ, ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನೇ ಆಗಿದೆ. ಎಂಥದ್ದು ಅಶ್ಲೀಲ ಎಂಥದ್ದು ಇಲ್ಲ ಗುರು, ಅದರಲ್ಲಿ ಜಸ್ಟ್ ತೋರಿಸಿದಾರಷ್ಟೇ. ಈಗ ಹೆಣ್ಮಕ್ಳು ಕಣ್ಣು ಮುಚ್ಕೊಂಡು ನೋಡೋ ಅಂತ ಸೀನ್ಗಳು ಏನಂತವು ಇಲ್ಲ ಅಲ್ಲಿ. ಅದರಲ್ಲಿ ಭಯ ಬೀಳಕ್ಕೆಲ್ಲ ಏನೋ ಹೋಗ್ಬೇಡಿ. ಸಾರಿ, ಭಯ ಬೀಳೋದಕ್ಕಿನ ಅನ್ನೋದಕ್ಕಿಂತ ಇಂಜರಿಯಕ್ಕೇನೋ ಹೋಗ್ಬೇಡಿ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ. ಈಗ ಸಿನಿಮಾ ಸುದ್ದಿಗೆ ಬರೋಣ. ಸಿನಿಮಾದಲ್ಲಿ ಮೊದಲನೇದಾಗಿ ರಾಯ ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಏನ್ ಗುರು, ರಾಯ ಅನ್ನೋ ಪಾತ್ರಧಾರಿ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಅವರೆಲ್ಲ ಡೈಲಾಗ್ ಅಂತೂ ಹಿಟ್ ಮೇಲಿಟ್ಟು ಅವ್ರು ಹೇಳ್ತಾ ಇದ್ದಿದ್ದು ಒಂದೊಂದು ಡೈಲಾಗು ಕೂಡ ಇಲ್ಲಂತೂ ಹೋಗ್ತಾ ಇರಲಿಲ್ಲ ಗುರು, ಇಲ್ಲಿಗೆ ಹೋಗ್ತಾ ಇತ್ತು. ಯಾಕೆ ಅಂದ್ರೆ ಅಷ್ಟು ಮೋಟಿವೇಶನಲ್ ಡೈಲಾಗ್ಸ್ ಹೇಳ್ತಾ ಇದ್ರು. ನಾನಂತೂ ಆ ಡೈಲಾಗ್ಸ್ಗೆಲ್ಲ ಆ್ಯಂಡ್ ಅವ್ರ ಆ್ಯಕ್ಟಿಂಗಿಗೆ ಫಿದಾ ಆದೆ ಅಂತಲೇ ಹೇಳ್ಬೋದು. ಯಾರಿಗೂ ಆ ಡೈಲಾಗ್ ಸ್ಕ್ರಿಪ್ಟ್ ರೈಟ್ರು ಸಲಾಂ, ಸಕ್ಕತ್ತಾಗಿ ಡೈಲಾಗ್ಸ್ನ ಕೊಟ್ಟಿದ್ದಾರೆ ಆ ಮೂವಿಗೆ. ಅದಾದಮೇಲೆ ರಾಯ ಅವರ ಅಕ್ಕ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದರಲ್ಲಿ 3 ಪಾತ್ರಧಾರಿ ಇಷ್ಟ ಆದರು. ಒಂದು ರಾಯ, ಇನ್ನೊಂದು ಟಿಕೆಟ್, ಕೊನೆಯದಾಗಿ ಗಂಗಾ ಅನ್ನೋ ಪಾತ್ರ ಗುರು. ಏನು ಜೀವನದಲ್ಲಿ ಅಂತ ಅಕ್ಕ ಪಡೆದ್ರೆ ಅವನೇ ಧನ್ಯ ಅಂತ ಅನ್ಬೋದು.
ಆ ಅಕ್ಕ ರಾಯಾಗೆ ಬರೀ ಅಕ್ಕ ಆಗಿರ್ಲಿಲ್ಲ, ಒಂದು ದೇವತೆ, ಹಾಗೆ ಇನ್ನೊಂದು ತಾಯಿ ಆಗಿದ್ರು. ಅಂತ ಅಕ್ಕ ಅಂತ ಅಕ್ಕ ತಮ್ಮನ ಬಾಂಧವ್ಯನ ಆ ಮೂವಿಲಿ ನೋಡಕ್ಕೆ 2 ಕಣ್ ಸಾಲದು ಅಂತಾನೆ ಹೇಳ್ಬೋದು. ಅದಾಗೆ ರಾಯನ್ ಬಗ್ಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅದೇನು ಅಂದ್ರೆ, ರಾಯ ಒಂದು ಸರಿ ತನ್ನ ಶರ್ಟ್ ಬಟನ್ ಮೇಲೆ ಕೈ ಇಟ್ಟ ಅಂತ ಅಂದ್ರೆ ಅಲ್ಲಿಗೆ ಒಂದು ಚರಿತ್ರೆ ಶುರು ಆಗೋದ್ರಲ್ಲಿ ತಪ್ಪಿದ್ದೇ ಇಲ್ಲ ಅಂತ ಹೇಳ್ಬೋದು. ಏನ್ ಗುರು, ಫಸ್ಟ್ ಆಫ್ ಆಲ್ ಸೀನ್ ಮೇಲ್ ಸೀನು, ಸೀನ್ ಮೇಲ್ ಸೀನು. ಎಂತ ಸೀನ್ಗಳು ಅಂದ್ರೆ, ಬಟ್ ಮುಜುಗರ ಏನಾಗಲ್ಲ. ಒಂದು ತಕ್ಕ ಮಟ್ಟಿಗೆ ಫ್ಯಾಮಿಲಿ ಅವ್ರ ಜೊತೆ ನೋಡಕ್ಕೆ ಅಲ್ಲೋ ಇಲ್ಲೋ ಒಂಚೂರು ಅನ್ನಿಸ್ಬೋದು. ಆದ್ರೂ ನೀವು ಅಂತ ಚರಿತ್ರೆ ನಡೆದಿರೋ ಸೀನ್ಸ್‌ಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಥಿಯೇಟರ್‌ಗೆ ಹೋಗಿ ನೋಡಿ. ಅದೆಲ್ಲ ನಾನಿಲ್ಲಿ ಹೇಳಕ್ಕೂ ಆಗಲ್ಲ, ತೋರ್ಸಕ್ಕೂ ಆಗಲ್ಲ. ಹೀಗೆ ಒಂದು ಫ್ಲೋಲಿ ಮೂವಿ ಹೋಗ್ತಾ ಇತ್ತು. ನದಿಯ ಯಾವ ಎಂಟ್ರಿ ಕೊಟ್ರೋ ಅಲ್ಲಿಗೆ ಮೂವಿ ಕಥೆನೇ ಆಯ್ತು. ರಾಯ ಅನ್ನೋ ಪಾತ್ರದಲ್ಲಿದ್ದವರು ಒಂದು ಡಾನ್ ಅವರ ಮಗಳನ್ನ ಮದ್ವೆ ಆಗೋ ಸೂಚನೆಯಲ್ಲಿ ಬಂದಿರ್ತಾರೆ. ನದಿಯಾ ಅನ್ನೋರು ಒಂದು ಸರ್ಕಸ್ ಕಂಪನಿಯ ಮಾಲೀಕರಾಗಿರ್ತಾರೆ. ಹೀಗೆ ಎಲ್ಲಾರನ್ನೂ ಒಂದು ಸರ್ಕಸ್ ಕಂಪನಿ ಅಂದ್ರೆ ಅವರ ಸರ್ಕಸ್ ಕಂಪನಿಗೆ ಇನ್ವೈಟ್ ಮಾಡಿದಾಗ ಅಲ್ಲಿ ಯಶ್ ಅವರು ಆಕೆನ ನೋಡ್ತಾರೆ. ನೋಡ್ದಾಗ್ಲೇ ನಮ್ಗೆ ಆಗುತ್ತಲ್ಲ ಫಸ್ಟ್ ಕ್ರಶ್, ಫಸ್ಟ್ ಸೈಟ್, ಅದು ಅವಾಗ ನದಿಯಾ ಅವ್ರ ಮೇಲಾಗುತ್ತೆ ಅವ್ರಿಗೆ. ಅಲ್ಲಿಗೆ ಹೋಗುತ್ತೆ ಗುರು ಮೂವಿ. ತಬಾಯಿ ಸಾಂಗು, ಆ ತಬಾಯಲ್ಲಿ ಅದೆಷ್ಟು ಸರಿ ರೊಮ್ಯಾಂಟಿಕ್ ಸೀನ್ ಬಂದ್ ಹೋಗೈತೋ ಗೊತ್ತೇ ಇಲ್ಲ. ಲೆಕ್ಕ ಹಾಕ್ಬೇಕು ಆ ಮಟ್ಟಿಗೆ ತಬಾಯಿ. ನಾವು ತಬಾಯಿ ಸಾಂಗ್ ನಾರ್ಮಲ್ ಆಗಿ ಕೇಳಿರ್ಬೋದಷ್ಟೇ, ಬಟ್ ಆ ತಬಾಯಿ ಮೂವಿ ಸೀನಲ್ಲಿ ಮಾತ್ರ ಅದೇ ಹೇಳಿದ್ನಲ್ಲ, ಒಂದು ಸರಿ ರಾಯ ಶರ್ಟ್ ಬಟನ್ ಮೇಲೆ ಕೈ ಇಟ್ಟ ಅಂದ್ರೆ ಚರಿತ್ರೆಗಳು ಓಪನ್ ಆಯ್ತವೆ ಅಂತ, ಆ ತರ ಇದು. ಅದಾದ್ಮೇಲೆ ನಾವು ಕೇಳಿದೀವಲ್ಲಪ್ಪ ಒಂದು ಡೈಲಾಗು, ಒಬ್ರೊಬ್ರಾಗಿ ಬರ್ತೀರಾ ಅಥವಾ ಒಟ್ಟಿಗೆ ಬರ್ತೀರಾ ಅಂತ. ಆ ಸೀನಲ್ಲಿ ಮಾತ್ರ ಹೆಣ್ಮಕ್ಳುಗಳು ಫೈಟಿಂಗ್ ಆಡ್ತಾರೆ ರಾಯ ಜೊತೆ. ಯಪ್ಪ ಏನ್ ಫೈಟಿಂಗು ಅಂದ್ರೆ, ಅದು ಕೂಡ ಸೀನು ತುಂಬಾ ಚೆನ್ನಾಗಿರತ್ತೆ. ಅದಾದ್ಮೇಲೆನೆ ಶುರು ಆಗೋದು ತಬಾಯಿ ತಬಾಯಿ. ಏನ್ ತಬಾಯಿ ತಬಾಯಿ, ತಪ್ ಅಂತ ಸೀನ್ಗಳು ಬರ್ತಾ ಇರ್ತವೆ. ನಾವು ನೋಡ್ತಾ ಇರ್ಬೇಕು ಕೂತ್ಕೊಂಡು. ಡೈರೆಕ್ಟ್ ಆ ತಬಾಯಿ ಸಾಂಗ್ ಸ್ಟಾರ್ಟ್ ಆಗಿ ಮುಗಿಯೋಷ್ಟ್ರಲ್ಲಿ ಹೇಳಿದ್ನಲ್ಲ ಎಷ್ಟು ಸೀನ್ಗಳು ಹೋಯ್ತವೆ ಅಂತ. ಬಟ್ ಆ ಒಂದು ಸೀನಲ್ಲಿ ಮಾತ್ರ ಅಂದ್ರೆ ಆ ಸಾಂಗ್ ಸೀನಲ್ಲಿ ಮಾತ್ರ ಫ್ಯಾಮಿಲಿ ಜೊತೆ ನೋಡಕ್ಕೆ ಒಂಚೂರು ಆಗ್ಬೋದು. ಬಟ್ ಅದು ಬಿಟ್ರೆ ಇನ್ಯಾವ ಸೀನು ಆ ಥರ ಇಲ್ಲ ಗುರು. ನಾರ್ಮಲ್ ಆಗಿ ಫೈಟಿಂಗ್ ಸೀನ್ಸು, ನಾರ್ಮಲ್ ಸೀನ್ಸ್‌ಗಳಿರುತ್ತೆ. ಬಟ್ ಅದೊಂದು ಆ ಸಾಂಗ್ಸಲ್ಲಿ ಅದೊಂದು ಮಾತ್ರ. ನನ್ಗೆ ಆ ತಬಾಯಿ ಸಾಂಗ್ ಸೀನ್ಸ್ ನೋಡಿದ್ಮೇಲೆ ಈ ಮೂವಿಲಿ ಓವರಾಲ್ ಮೂವಿಲಿ 2 ತರ ಯುದ್ಧ ನಡೆಯುತ್ತೆ. ಫಸ್ಟ್ ಹಾಫ್ ಅಲ್ಲಿ ತಬಾಯಿ ಯುದ್ಧ, ಸೆಕೆಂಡ್ ಹಾಫ್ ಅಲ್ಲಿ ಗನ್‌ಗಳ ಯುದ್ಧ. ಅರ್ಥ ಆಯ್ತು ಅನ್ಸುತ್ತೆ. ಯುದ್ಧ ಎಲ್ಲ ನೋಡ್ಕೊಂಡು ಹಂಗೆ ಫಸ್ಟ್ ಹಾಫ್ ಅಲ್ಲಿ ಗಂಗಾ ಅಂದ್ರೆ ಯಶ್ ಅವರ ಸಾರಿ ಗಂಗಾ ಅಂದ್ರೆ ರಾಯ ಅವರ ಅಕ್ಕ ತೀರೋಗ್ಬಿಡ್ತಾರೆ. ಸೊ ಅದ್ ಯಾಕೆ, ಯಾರು ಸಾಯಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಗುರು. ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಸೊ ಅವರು ಡೆತ್ ಆಗ್ತಾರೆ. ಡೆತ್ ಆದ್ಮೇಲೆ ಇಂಟರ್ವೆಲ್. ಅದಾದ್ಮೇಲೆ ಮತ್ತೆ ತಿರ್ಗಾ ಮೊದ್ಲಿಂದ ಅಂದ್ರೆ ಶುರು ಇತ್ತಲ್ಲ, ಶುರುವಿಂದ ಮತ್ತೆ ತಿರ್ಗಾ ರಿಪೀಟ್ ಸೀನ್ಸ್. ಆತ ಆತ ಒಂದು ಎಕ್ಸ್‌ಟ್ರೀಮ್ ಅಂದ್ರೆ ಅವ್ರ ಅಕ್ಕ ತೀರೋದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಆತ ಒಂದು ಎಕ್ಸ್‌ಟ್ರೀಮ್ ಲೆವೆಲ್ ಜನಸಂಪರ್ಕನ ಹೊಂದಿರ್ತಾರೆ. ಜಪಾನ್, ನನಗ್ ಗೊತ್ತಿಲ್ಲ ಅದು ಕರೆಕ್ಟಾಗಿ. ಜಪಾನ್ ಅಂತ ಅನ್ಸುತ್ತೇನೋ, ನಾನು ಅದ್ರಲ್ಲಿ ಕರೆಕ್ಟಾಗಿ ನೋಡ್ಲಿಲ್ಲ, ಸಾರಿ. ಜಪಾನಿಂದ ಗೋವಾಗ್ ಬಂದ್ಮೇಲೆ ನಮ್ಮ ಕನ್ನಡ ನಟಿ ರುಕ್ಮಿಣಿ ವಸಂತ್ ಅವರ ಆಗಮನ ಆಗುತ್ತೆ. ನಾನ್ ಅವಾಗೇ ಹೇಳ್ದಂಗೆ ರುಕ್ಮಿಣಿ ವಸಂತ್ ಅವ್ರ ಫ್ಯಾನ್ಸ್ ಎಕ್ಸ್‌ಪೆಕ್ಟೇಷನ್ ಲೆವೆಲ್ ಮೀಟಪ್ ಆಗದೆ ಇದ್ರೂನು ಒಂದು ಲೆವೆಲ್‌ಗೆ ಅವ್ರ ಆಕ್ಟಿಂಗ್ ಹೇಳೋದೇ ಬೇಕಾಗಿಲ್ಲ. ನಿಮ್ಗೆ ಗೊತ್ತು ಅವ್ರ ಬಗ್ಗೆ. ಅದಾದ್ಮೇಲೆ ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಗನ್ಸ್ ವಾರ್ಸ್‌ಗಳಿರ್ತದೆ. ಸ್ವಲ್ಪ ಬೋರ್ ಆಗ್ಬೋದು. ಟಿಕೆಟ್ ಅನ್ನೋ ಪಾತ್ರ ಬರೋ ಗಂಟ. ಟಿಕೆಟ್ ಅನ್ನೋ ಪಾತ್ರ ಬಂದ್ಮೇಲೆ ಫುಲ್ ಧೂಳ್ ಧಮಾಕ ಅಂತಾನೆ ಹೇಳ್ಬೋದು. ಆಹ್, ಟಿಕೆಟ್ ಅನ್ನೋ ಪಾತ್ರ ಹೇಗಿದೆ ಅಂದ್ರೆ ಈ ಮೂವಿಲಿ, ಆಮ್, ಯಾರು ಅವರೇ ಯಶ್ ಅವ್ರದೇ ಲಕ್ಕಿ ಮೂವಿ ಅನ್ನೋ ಪಾತ್ರ ಇದೆ ಅಲ್ವಾ, ಲಕ್ಕಿ ಮೂವಿ.
ಆ ಮೂವಿಲಿ ಇದಾರಲ್ಲ. ಸೊ ಆ ಥರ ವೇಷಧಾರಿಗಳಿದ್ದಾರೆ. ಗುರು ರಾಯ ಪಾತ್ರ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ರಾಯ ಯಂಗೆಸ್ಟ್ ಆಗಿದ್ದು ಸ್ವಲ್ಪ ಓಲ್ಡ್ ಏಜಿಗೆ ಬಂದು ಅದಾದ್ಮೇಲೆ ಟಿಕೆಟ್ ಅನ್ನೋ ಪಾತ್ರ ಸೇಮ್ 3 ವೇರಿಯೇಷನ್ ಅವ್ರೊಬ್ರೇ ಮಾಡಿದಾರಲ್ಲ. ಆ ಬಾಡಿ ವೇರಿಯೇಷನ್ಸ್ ಮಾತ್ರ ಗುರು ಕಲ್ಟ್ ಅಂತಾನೆ ಹೇಳ್ಬೋದು. ಒಂದು ಪಾತ್ರದಲ್ಲಿ ಒಂಥರ ವಿಭಿನ್ನವಾಗಿ ಕಾಣಿಸ್ತಾರೆ. ಇನ್ನೊಂದ್ ಪಾತ್ರದಲ್ಲಿ ವಿಭಿನ್ನವಾಗಿ ಆಯ್ ಸಖತ್ತು. ನಾನು ಅದಕ್ಕೆ ತುಂಬಾ ಫಿದಾ ಆಗೋಗ್ಬಿಟ್ಟೆ. ಆ ಬಾಡಿ ವೇರಿಯೇಷನ್ಸ್, ಬಾಡಿ ಲ್ಯಾಂಗ್ವೇಜಸ್ ಇದೆಯಲ್ಲ, ಅದಕ್ಕೆ ನಾನು ಫುಲ್ ಫಿದಾ ಆಗೋಗ್ಬಿಟ್ಟೆ. ನಾನು ಹೇಳ್ತಾ ಇರೋದು ಎಲ್ಲಕ್ಕೆ ಶೂಟ್ ಆಗ್ತಾ ಇದೀನಿ ಅಂತ ಅನ್ಸುತ್ತೆ. ಬಟ್ ನೀವು ಮೂವಿ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತ. ನೀವು ಆಮೇಲೆ ಬಂದು ಕಮೆಂಟ್ ಹಾಕ್ತೀರಾ ನೀನ್ ಹೇಳಿದ್ ನಿಜ ಅಂತ. ಸೊ ಓಕೆ, ಟಿಕೆಟ್ ಅನ್ನೋ ಪಾತ್ರ ಈ ತರ ಇರುತ್ತೆ. ಸೊ ಇಲ್ಲಿ ಟಿಕೆಟ್ ಅನ್ನೋ ಪಾತ್ರ ಮಾಡ್ತಿರೋರ್ ಪಾತ್ರ ಹೇಗಿರುತ್ತೆ ಅಂದ್ರೆ, ನಾನ್ ಹೇಳೋದಕ್ಕಿಂತ ನೀವೇ ಹೋಗಿ ಮೂವಿಲ್ ನೋಡಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಎಷ್ಟೇ ಆದ್ರೂ ಆತ ರಾಯ ಅವ್ರ ಮಗ. ಸೊ ಅವ್ರ ಮಗ ರಾಯನೇ ಆ ಮಟ್ಟಿಗೆ ಅಂದ್ರೆ ಇನ್ನು ಅವ್ರ ಮಗ ಇನ್ಯಾವ ಮಟ್ಟಿಗೆ ಇರ್ಬೇಡ. ಸ್ವಲ್ಪ ಯೋಚನೆ ಮಾಡಿ. ಕೊನೆಗೆ ಕೊನೆಗೆ ಮೂವಿ ಇನ್ನೇನ್ ಎಂಡ್ ಆಗೋ ಟೈಮಲ್ಲಿ ಗುರು ಹಾಫ್ ಅನ್ ಅವರ್ ಏನೋ ಇವ್ರು ಹಾಫ್ ಅನ್ ಅವರ್ ಅಂತ ಅಂದ್ರು, ನಂಗೆ ಗೊತ್ತಿಲ್ಲ ಅದು. ಆ ಮೂಮೆಂಟ್ಸ್ ಹೆಂಗಿದೆ ಅಂದ್ರೆ ಗುರು, ಮಗ ಅಪ್ಪನ್ನ ಸಾಯಿಸ್ಬೇಕು ಅನ್ನೋ ಇದ್ರಲ್ಲಿ ಇರ್ತಾನೆ. ಮಗ ಅಪ್ಪನ್ನ ಸಾಯಿಸ್ಬಿಡ್ತಾನೆ, ಮತ್ತೆ ತಿರ್ಗಾ ಅಪ್ಪ ಎದ್ದು ಬರ್ತಾನೆ. ಅದು ಮಗನ್ ಆತ್ಮನೋ ಅಥವಾ ಅಪ್ಪನ್ಗೆ ಇಲ್ಯೂಷನ್ ಅಂದ್ರೆ ಭ್ರಮೆನೋ ಏನೋ ಗೊತ್ತಿಲ್ಲ ಗುರು. ಅದನ್ನ ಹೇಳೋದಕ್ಕಿಂತ ನೀವು ಮೂವಿಗೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಯ್ತದೆ. ಆ ಅಪ್ಪ ಮಗನ ಮಧ್ಯೆ ದೊಡ್ಡ ವಾರೇ ನಡೆಯುತ್ತೆ. ಸೊ ಆ ವಾರ್ ನೋಡ್ಬೇಕಾದ್ರೆ ಅಲ್ಲಿ ಥಿಯೇಟರ್ ಕೂತಿರೋರ್ಗೆಲ್ಲ ಒಂದು ತಲೆಗೆ ಹೊಡೆಯುತ್ತೆ. ಏನಂತ ಅಂದ್ರೆ, ಅಲ್ಲ ನಾವ್ ಇಷ್ಟೋ ತನಕ ನೋಡಿದ್ದೇ ಒಂಥರ ಇತ್ತು, ಇದ್ಯಾವ್ದು ಗುರು ಈ ತರ ಐತೆ. ಅದೇ ಹೇಳ್ತಾ ಇಲ್ವಾ, ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಏನ್ ಅರ್ಥ ಆಯ್ತೋ ನಮ್ಗೆ ಗೊತ್ತಿಲ್ಲ. ಆದ್ರೂ ನನಗೆ ಅರ್ಥ ಆಗಿರೋ ರೀತಿಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಹೆಂಗ್ ತಗೊಂಡೋಗ್ತಾರೆ ಅಂದ್ರೆ, ಆ ಒಂದು ಮಟ್ಟಕ್ಕೆ ನಡೀತಾ ಇರುತ್ತೆ ಮೂವಿ. ಅದಾದ್ಮೇಲೆ ಸರ್ಕಸ್ ಕಂಪ್ನಿ ಕಡೆಯಿಂದ ಒಂದಷ್ಟು ಜನ ಬರ್ತಾರೆ ಫೈಟಿಂಗ್ ಸಾಯ್ಸಕ್ಕೆ ಅಂತ. ಅದೇ ಹೇಳ್ತಲ್ವಾ ಇಲ್ಯೂಷನ್, ಅವರು ಭ್ರಮೇಲಿ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ಅದು ನೀವೇ ಹೋಗಿ ನೋಡ್ಬೇಕು. ನನಗೆ ಒಂದು ಮಟ್ಟಿಗೆ ಇಷ್ಟು ಮಟ್ಟಿಗೆ ಅರ್ಥ ಆಯ್ತು ಈ ಮೂವಿಯಿಂದ. ನಿಮ್ಗೇನಾದ್ರು ನನಗಿನ ಜಾಸ್ತಿ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಒಂದಲ್ಲ 2 ಸರಿ, ಆಕ್ಚುಲಿ ನಾನು ಡಿ ಬಾಸ್ ಅಭಿಮಾನಿ. ನಾನು ಒಂದೇ ದಿನ ಯಾವತ್ತು ಡಿ ಬಾಸ್ ಮೂವಿ ನಾನು 2 ಸರಿ ನೋಡೇ ಇಲ್ಲ. ಬಟ್ ಯಶ್ ಅವರ ಮೂವಿನ ನಾನು ಒಂದೇ ದಿನದಲ್ಲಿ 2 ಸರಿ ನೋಡಿದೀನಿ. ಯಾಕೆ ಅಂದ್ರೆ ಅದನ್ನ ನಾನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ನಾನ್ ನಿಮ್ಗೆ ಮೂವಿ ಬಗ್ಗೆ ರಿವ್ಯೂ ಕೊಡ್ಬೇಕು ಅಂತ. ಬಟ್ ಇದ್ರಲ್ಲಿ ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ ಅಂತ ನನಗ್ ಗೊತ್ತಿಲ್ಲ. ನೀವೇ ಹೇಳ್ಬೇಕು. ಫಸ್ಟ್ ಟೈಮ್ ಬೇರೆ ನಾನು ಈ ತರ ಮೂವಿ ರಿವ್ಯೂ ಮಾಡ್ತಾ ಇರೋದು ಅಂತ ಹೇಳ್ತಾ ಯಾರ್ ಮೂವಿ ನೋಡಿಲ್ವೋ, ದಯವಿಟ್ಟು ಯಶ್ ಫ್ಯಾನ್ಸ್ ಆಗಿಲ್ಲ ಅಂದ್ರೂ ಗುರು, ದಯವಿಟ್ಟು ನಮ್ಮ ಕನ್ನಡ ಮೂವಿ ಅಂತ ಹೋಗಿ ನೋಡಿ. ಕನ್ನಡಕ್ಕೆ ಬೆಲೆ ಕೊಡಿ. ಎಲ್ಲೇ ಇರಿ, ಹೇಗೆ ಇರಿ, ಈ ಸ್ಟಾರ್ ವಾರ್ಸ್ ಎಲ್ಲ ಯಾಕೆ, ಕನ್ನಡ ಮೂವಿ ನೋಡಿ. ಬಟ್ ನನಗೆ ಅನ್ಸೋ ಪ್ರಕಾರ ಈ ಮೂವಿನ ಇನ್ನ ಚೆನ್ನಾಗಿ ಫಸ್ಟು ಹೆಂಗ್ ಎತ್ಕೊಂಬಂದ್ರು ಅದೇ ಹೈಪಲ್ಲಿ ಒಳ್ಳೆ ಇನ್ನ ಮಸ್ತಾಗಿ ಎಂಡ್ ಆಫ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಮೇ ಬಿ ನನಗಷ್ಟು ಅಷ್ಟು ಸ್ಯಾಟಿಸ್ಫೈಡ್ ಕೊಡ್ಲಿಲ್ಲ. ತಲೆ ಹುಳ ಬಿಟ್ಟಂಗಾಯ್ತು. ಅದು ಮೇ ಬಿ ಸೆಕೆಂಡ್ ಪಾರ್ಟ್ 2 ಬಂದ್ರು ಬರ್ಬೋದೇನೋ, ಬರ್ದೇನೋ ಇರ್ಬೋದೇನೋ ನಂಗೆ ಗೊತ್ತಿಲ್ಲ. ಪಾರ್ಟ್ 2 ಬರ್ಬೋದೇನೋ ಅಂತ ಅನ್ಸುತ್ತೆ. ಅದಾದ್ಮೇಲೆ ನೋಡ್ಬೋದು, ಎಲ್ಲಾ ತರ ಜನರು ನೋಡ್ಬೋದು. ನನ್ನನ್ನ 18+ ನೋಡ್ಬೋದಾ ಅಂತ ಕೇಳಿದ್ರೆ, ಈಗ ಅಂಡರ್ 18s ಯಾರು ಫೋನ್ ಯೂಸ್ ಮಾಡಲ್ಲ, ಎಲ್ಲಾರು ಫೋನ್ ಯೂಸ್ ಮಾಡ್ತಾರೆ. ವಾಟ್ಸಪ್ ಅಲ್ಲಲ್ಲ, ಎಲ್ಲರೂ ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದಾದ್ಮೇಲೆ ಯೂಟ್ಯೂಬು. ಈ ತರ ಮೊಬೈಲಲ್ಲಿ ಬರ್ದಿರೋ ಸೀನ್ ಅವ್ರೇನ್ ಹಾಕಿಲ್ಲ ಗುರು, ಆಯ್ತಾ. ನೋಡೋರ ಕೋನ ದೃಷ್ಟಿ ನೆಟ್ಟಗಿದ್ರೆ ಎಲ್ಲಾನು ನೆಟ್ಟಾಗಿರತ್ತೆ. ಇನ್ನ ಅಬೌವ್ 18s ಇನ್ನ ಯಾರ್ಯಾರು ಹೋಗಿ ಮೂವಿ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಅಂಡರ್ 18s ಯಾರು ಆ ಥರ ಸೀನ್ಗಳು ಯಾರು ಇನ್ನೂ ನೋಡಿಲ್ವೋ ದಯವಿಟ್ಟು ನೀವು ನೋಡಕ್ಕೆ ಹೋಗ್ಬೇಡಿ. ಯಾಕೆ ಸುಮ್ಮನೆ ಕಣ್ಣಾಡ್ ಮಾಡ್ಕೋತೀರಾ? ಅಕಸ್ಮಾತ್ ನೀವೆಲ್ಲ ಆ ಸೀನ್ಗಳನ್ನ ತುಂಬಾ ನೋಡಿದೀವಿ ಅಂದ್ರೆ ಆ ಥರದ್ದು, ದಯವಿಟ್ಟು ನೀವು ಕೂಡ ಹೋಗಿ ನೋಡಿ, ಯಾವುದು ತಪ್ಪಿಲ್ಲ ಅಂತ ಹೇಳ್ತಾ ನಾನು ಈ ಮೂವಿ ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್. ಏನೇ ತಪ್ಪಿದ್ರು ದಯವಿಟ್ಟು
ಕ್ಷಮಿಸಿ ಅಂತ ಹೇಳ್ತಾ ನನ್ನ ಹೃದಯದ ಪ್ರಜೆಗಳಿಗೆ ಬಾಯ್. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ